ಬೇಕಾಗಿರುವಂಥದ್ದು ಸರ್. ಮೊದಲೇ ಮಾತಾಡ್ತಾರೆ ಒಗ್ಗಟ್ಟು ಅಂತ. ಅಣ್ಣವ್ರ ಕಾಲದಲ್ಲಿ ಮತ್ತು ಅಂಬರೀಷ್ ಅವರ ಕಾಲದಲ್ಲಿ ಇದ್ದಂಥ ಒಗ್ಗಟ್ಟು, ಆ ಥರದೊಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆಗೆ ಇಂಡಸ್ಟ್ರಿಗೆ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಖಂಡಿತ ಸರ್. ನಾವು ವಿಷ್ಣುವರ್ಧನ್ ಪಿಕ್ಚರ್ ನೋಡ್ತಾ ಇದ್ವಿ, ರಾಜ್ಕುಮಾರ್ ಪಿಕ್ಚರ್ ನೋಡ್ತಾ ಇದ್ವಿ, ಶಂಕರ್ನಾಗ್ ಪಿಕ್ಚರ್ ನೋಡ್ತಾ ಇದ್ವಿ, ಅಂಬರೀಷ್ ಪಿಕ್ಚರ್ ನೋಡ್ತಾ ಇದ್ವಿ. ಕನ್ನಡ ಪಿಕ್ಚರ್ ಬಂತು ಅಂದರೆ ನಾನೇ ಹೇಳ್ತಾ ಇದ್ದೀನಿ, ಚಾಂದಿ ಟ್ಯಾಕ್ಸಲ್ಲಿ ಹೋಗ್ತೀನಿ ನಿಂತ್ಕೋತಾ ಇದ್ದೀವಿ ಅಂತ. ನಮಗದಂತ ಆವಾಗ ಹೆಂಗಿತ್ತು ಸರ್, ಫ್ಯಾನ್ಸ್ ಇದ್ರೂ ಅಲ್ಲಿ ಪಿಕ್ಚರ್ ಮೇಲೆ ಹೋಗ್ತಾ ಇತ್ತು. ಫ್ಯಾನು ವಾರು ಇರಲಿಲ್ಲ, ಏನಿಲ್ಲ. ನಮ್ಮ ರಾಜ್ಕುಮಾರ್ ಪಿಕ್ಚರ್ ಬಂದರೆ ಹೆಂಗೆ ನುಗ್ಗುತ್ತಾ ಇದ್ವಿ, ವಿಷ್ಣುವರ್ಧನ್ ಪಿಕ್ಚರ್ ಬಂದರೆ ಹೆಂಗೆ ನುಗ್ಗುತ್ತಾ ಇದ್ವಿ, ಎಲ್ಲರೂ ನೋಡ್ತಾ ಇದ್ರು. ಆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಇಲ್ಲ, ಈ ಪಿಕ್ಚರ್ ಚೆನ್ನಾಗಿರ್ತಲ್ಲ, ಇಬ್ಬರದು ನೋಡಬೇಕು. ಹೆಂಗೆ ಅವಾಗೆಲ್ಲ ಹೆಂಗೆ ಸರ್ ಇತ್ತು. ನನ್ನ ಚಿಕ್ಕ ವಯಸ್ಸಲ್ಲಿ, ನನಗೆ ಅಷ್ಟು ದೊಡ್ಡವನಲ್ಲ ನಾನು ಮಾತಾಡೋದು, ನಾನು ಹೇಳ್ತಾ ಇದ್ದೀನಿ. ಇವಾಗ ಸರ್ ನಾನೇನು ಸರ್ ಮಾಡಿದ್ದೀನಿ, ನಾನು ಯಾರಿಗಾದ್ರೂ ದ್ರೋಹ ಬಗ್ದಿದ್ದೀನಾ ಸರ್? ಯಾರಿಗಾದ್ರೂ ನಾನು ದ್ರೋಹ ಬಗ್ದಿದ್ದೀನಾ ಸರ್? ಯಾಕೆ ಸರ್ ನನ್ನ ಮೇಲೆ ಇದು ಮಾಡಿದ್ರಿ? ಯಾರು ವೈಯಕ್ತಿಕ ದ್ವೇಷಗಳಿಗೆ ಇನ್ಯಾರೋ ಬಲಿಯಾದಂಗೆ ಆಯ್ತದ ಅಂತ. ನಾನೇ ತಾನೇ ಸರ್ ಬಲಿಯಾಗಿದ್ದು, ನಾನು ಏನಾದರೂ ನಿಮಗೆ ಇದು ಮಾಡಿದ್ದೀನ? ಯಾರಿಗಾದ್ರೂ ನಾನು ಕೆಟ್ಟದ್ದು ಮಾಡಿದ್ದೀನ ಸರ್? ಎಷ್ಟು ನೋವಾಗತ್ತೆ ಸರ್, ದಯವಿಟ್ಟು ಹೇಳ್ತೀನಿ ಸರ್. ಈ ಥರ ಮಾಡೋರಿಗೆ ನೈಟೆಲ್ಲ ನಿದ್ದೆನೇ ಬರಲ್ಲ ಸರ್. ಅವ್ರು ಇನ್ನೊಂದು ಯೋಚನೆ ಮಾಡ್ತಾ ಇರ್ತಾರೆ, ಆ ನೆಗೆಟಿವಿಟಿ ಬಿಟ್ಬಿಡ್ಬೇಕು. ಪಾಸಿಟಿವ್ ಇದ್ದರೆ ಆರಾಮಾಗಿ ನಿದ್ದೆ ಮಾಡ್ಕೋಬೋದು ಸರ್. ನೀವೆಲ್ಲಿದ್ದರೂ ನಿದ್ದೆ ಬರುತ್ತೆ. ಹಿಂಗೆ ಮಾಡಿದ್ರೆ ಅದೇ ಯೋಚನೆ ಇದ್ದಾಗ ನೆಮ್ಮದಿ ಇರಲ್ಲ. ನನಗೆ ಹೆಚ್ಚು ಕಮ್ಮಿ ಒಂದು 4-5 ದಿವಸ ನನಗೆ ನೆಮ್ಮದಿ ಇಲ್ದಿರ ನಿದ್ದೆ ಕೆಡಿಸ್ಬಿಟ್ರು ಸರ್. ಬೇಜಾರಾಗುತ್ತೆ. ಏನಪ್ಪ ನಾವು 3 ವರ್ಷದಿಂದ ಇದು ಮಾಡಿದ್ದೀವಿ, ಈ ಥರ ಪೈರಸಿ ಮಾಡಿಬಿಟ್ರು. ಪೈರಸಿ ಮಾಡಿ ನೆಮ್ಮದಿಯಾಗಿರ್ತಾರ ಸರ್? ನಾಟಕ ಮಾಡ್ಬೋದು ಸರ್, ಜೊತೆಯಲ್ಲೇ ಇರ್ತಾರೆ, ಜೊತೆಯಲ್ಲಿರೋರೇನೂ ಮಾಡ್ತಾರೆ. ಎಲ್ಲ ಇಂಡಸ್ಟ್ರಿಯಲ್ಲೇ ಇರೋದು ಸರ್, ಎಲ್ಲ ಇಂಡಸ್ಟ್ರಿ ಇರೋದು. ಅವ್ನು ಬೆಳಿಬಾರ್ದು, ಇವ್ನು ಬೆಳಿಬಾರ್ದು, ಅವ್ನು ಬೆಳೆದ್ರೆ ಇವ್ನು ಹೆಂಗೆ ತುಳಿಬೇಕು, ಇವ್ನು ಬೆಳೆದ್ರೆ ಅವ್ನು ಹೆಂಗೆ ತುಳಿಬೇಕು. ನೀವು ತುಳ್ಕೊಂಡು ಪ್ರೊಡ್ಯೂಸರ್ ಏನು ಸರ್ ಮಾಡಿದ್ದಾರೆ? ಇನ್ನು ದುಡ್ಡು ಯಾರು ಹಾಕಕ್ಕೆ ಬರ್ತಾರೆ? ಕನ್ನಡ ಇಂಡಸ್ಟ್ರಿಗೆ ಒಂದು ದುಡ್ಡು ಹಾಕ್ಬೇಕಾದ್ರೆ ಏನೋ ಒಂದು ದುಡ್ಡು ಹಾಕ್ತಾರೆ ಸರ್. ಎಲ್ಲ ಬಿಸ್ನೆಸ್ಗೆ ತಾನೆ ಸರ್ ಬರೋದು. ಎಲ್ಲರ ನಂತರ ಪ್ಯಾಷನ್ಗೆ ಯಾರೂ ಬರಲ್ವಲ್ಲ. ದುಡ್ಡು ಹಾಕಿ ಏನು ಬಿಸ್ನೆಸ್ ಮಾಡಕ್ತಾನೆ. 100 ರೂಪಾಯಿ ಆದರೆ 110 ರೂಪಾಯಿ ಆದರೂ ಬೇಕಲ್ವಾ? ಈ ಥರ ಇದ್ದರೆ ಹೆಂಗೆ ಧೈರ್ಯ ಬರುತ್ತೆ? ತುಂಬ ಬೇಜಾರಾಯಿತು. ಕೊನೆಯದಾಗಿ ಬಟ್ ಎಲ್ಲ ಒಂದು ಕಡೆ ಇಷ್ಟಾದರೂ ಕೂಡ ನಿಮ್ಮ ಮಾತಲ್ಲಿ ಒಂದಿತ್ತು ಸರ್, ಇವತ್ತು ಕಳ್ಕೊಂಡ್ರೆ ನಾನು ಸುಮ್ಮನೆ ಆಗಿಲ್ಲ, ಮತ್ತೆ ನಾನು ನಿರಂತರ ಪ್ರಯತ್ನ ಮಾಡ್ತೀನಿ ಅಂತ ಸರ್. ಆ ಗಟ್ಟಿದ್ದಾರೆ ಹಂಗೆ ಇರಲಿ ಸರ್. ಖಂಡಿತ ಸರ್. ಅಂತ ನಾನು ಅದನ್ನು ಇದು ಮಾಡಲ್ಲ ಸರ್. ನಾನು ಇವಾಗ ನನಗೂ ಸ್ವಲ್ಪ ನೋಡಿ, ಈ ಪಿಕ್ಚರಲ್ಲಿ ನನಗೆ ಏನು ಅಂತ ಗೊತ್ತಾಗಿದೆ ಸರ್. ಅರ್ಥ ಆಯ್ತಾ? ಕಳ್ಕೊಂಡಿರೋದು ಬಿಡೋದು ಸರ್ ದೇವ್ರಿಗೆ ಬಿಟ್ಟಿದ್ದು ಸರ್. ನಾನು ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಫಸ್ಟಿಂದ ನಾನು ಪಿಕ್ಚರ್ಗಳು ತಗೊಬೋದಾಗ ಎಲ್ಲರಿಗೂ ಗೊತ್ತು, ಎಲ್ಲ ಇದು ಅಂತ ಗೊತ್ತು ಸರ್. ಪಿಕ್ಚರ್ ತೆಗಿತೀವಿ ಸರ್, ಒಂದು ಇದರಲ್ಲ. ಬಟ್ ಈ ಥರ ಇದ್ದರೆ ಹಿಂಗೆ, ನಾನೇ ಧ್ವನಿ ಎತ್ತಲಿಲ್ಲ ಅಂತೇಳಿದ್ರೆ, ನಾನು ಇನ್ನೊಂದು ಪಿಕ್ಚರ್ಗೆ ಹೋದರೆ ಮತ್ತೆ ಇದು ಈ ಥರ ಆದರೆ ಹೆಂಗೆ ಸರ್ ಇದು? ಅದಕ್ಕೆ ನಾನು ಬೇಜಾರಾಗಿ ನಾನು ಹೇಳ್ತಾ ಇರೋದು. ಇನ್ನೂ ಯಾರಿಂದ ಇದು ಯಾರಿಗೂ ಗೊತ್ತಿಲ್ಲ, ನಮ್ಮ ಟೀಮ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇಂಡಸ್ಟ್ರಿ ಪಾಲಿಟಿಕ್ಸೇ ಬೇರೆ ಇದೆ, ಹಾಗಾದರೆ ಬೇರೆ ಮಟ್ಟದಲ್ಲಿದೆ. ಅಯ್ಯೋ ಅದು ಏನು ನನಗೆ ಇವಾಗ ಹೇಳ್ತಾ ಇದ್ದಾರೆ ಸರ್. ನನಗೆ ದೇವ್ರ ಜೊತೆಲ್ಲ ಗೊತ್ತಿಲ್ಲ ಸರ್. ನನಗೇನು ಸರ್, ಒಂದು ಡೈರೆಕ್ಟರ್ ನನಗೆ ಕತೆ ಅವ್ರದ್ದು ಇಷ್ಟ ಆದರೆ ನಾನು ತೆಗಿತೀನಿ ಸರ್. ನನ್ನ ಇದು ಸರ್, ನನ್ನ ಕತೆ ಇಷ್ಟ ಆಗಬೇಕು. ಅದು ದುಡ್ಡು ಬರುತ್ತೋ ಹೋಗುತ್ತೋ ನೆಕ್ಸ್ಟ್ ಕ್ವಶನ್. ನನ್ನದು ಸರ್, ಅದು ನನ್ನ ಡಿಸಿಷನ್. ಅದು ನನಗೆ ಇದೇನೋ ಒಂದು ಲೇಟೆಸ್ಟ್ ಆಗಿತ್ತು ಕತೆ ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟ್ರ್ ಇಷ್ಟ ಆದರು, ಅವ್ರನ್ನ ಮಾಡೋಣ ಅಂತ ಮಾಡಿ ನಾನೇ ಇನ್ವಾಲ್ವ್ಮೆಂಟ್ ಆದೆ ಸರ್ ಇದರಲ್ಲಿ ಸಿಕ್ಕಾಪಟ್ಟೆ. CG ಗೀಜಿ ಎಲ್ಲ ಇದು ಮಾಡಬೇಕು ಅಂತ ಎಲ್ಲದರಲ್ಲೂ ಸ್ವಲ್ಪ ಮಿಸ್ಟೇಕ್ಗಳು ಇದ್ದೇ ಇರುತ್ತೆ ಸರ್. ಅದನ್ನೇ ಹುಡುಕಿ ಇದು ಮಾಡೋದಂತ ಪ್ರಯತ್ನ ಪಡಿ. ನಾನು ಹೇಳ್ತೇನೆ, ನಾನು ಪ್ರಯತ್ನ ಪಟ್ಟಿದ್ದೀನಿ. ನಾನೇನು ಸೂಪರು, ನಾನೇನು ಒಂದೊಂದು ಬಾಹುಬಲಿ ತೆಗ್ದಿದ್ದೀನಿ, ಇದು ತೆಗ್ದಿದ್ದೀನಿ ಅಂತೇಳಿಲ್ಲ. ನಮ್ಮ ಕನ್ನಡ ಪಿಕ್ಚರ್ ಮಟ್ಟಿಗೆ ನಾನು ಚೆನ್ನಾಗಿ ತೆಗ್ದಿದ್ದೀನಿ. ನೀವು ಮಾತಾಡೋರು ಅದೇ ಥರ CG ಮಾಡಿಬಿಟ್ಟು ನಿನಗನ ನಾನು ಚೆನ್ನಾಗಿ ಮಾಡಿ ಅಂತ ನಾನು ತಲೆ ಬಗ್ಗಿಸ್ಬಿಡ್ತೀನಿ. ನಿಮಗೆ ತಲೆ ಬಗ್ಗಿಸ್ತೀನಿ ಮಾತಾಡೋದು. ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ನಾನು ಹೇಳ್ತಾ ಇರೋದು ಇಂಡಸ್ಟ್ರಿ ಅವ್ರಿಗೆ ಹೇಳ್ತಾ ಇರೋದು. ಗೊತ್ತಾಯ್ತಾ? ನಾನು ತಲೆ ಬಗ್ಗಿಸ್ತೀನಿ. ಎಲ್ಲಾದರೂ ಕರೀರಿ, ನಾನು ತಲೆ ಬಗ್ಗಿಸ್ತೀನಿ. ಪ್ರಯತ್ನ ಪಟ್ಟಿದ್ದೀವಿ, ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದೀವಿ. ನಮ್ಮ ಕನ್ನಡ ಪ್ರೇಕ್ಷಕರು ಅವರು ಡಿಸೈಡ್ ಮಾಡ್ತಾರೆ, ಅವ್ರು ನಾವು ಬಿಟ್ಟಿದ್ದೀವಿ ಸರ್. ಸೆಂಟ್ರಲ್ ನಿಮ್ಮದು ಯಾವುದು ಸರ್ ಇದು? ಪೈರೇಸಿ ಅಂತೆ, ನೆಗೆಟಿವ್ ಹೊಡೆಯೋದಂತೆ. ಇವಾಗ ನೀವೆಲ್ಲ ಏನೋ ನಿಮ್ಮ ಮನಸ್ಸಲ್ಲಿ ಏನೇನೋ ಮಾಡಿದ್ರಿ. ಹಾಳಾಗಿದ್ದು ಯಾರು ಸರ್? ಯಾರು ಹಾಳಾಗಿದ್ದು? ನಾನು ಸರ್. ಇನ್ಯಾರು ಸರ್ ದುಡ್ಡು ಹಾಕ್ತಾರೆ ಕನ್ನಡಕ್ಕೆ ಬಂದು?
ಅದಕ್ಕೆ ಸರ್ ನಿಜವಾಗ್ಲೂ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನೇ ಬೇಡ್ಕೋತೀನಿ ಸರ್. ಒಳ್ಳೆ ಬುದ್ಧಿ, ಇನ್ನು ಮಿಕ್ಕಿದ್ದು ನಾನೇನು ಮಾಡೋಕ್ಕಾಗಲ್ಲ ಸರ್. ಸ್ವಲ್ಪ ಏನೋ ಮಾತಾಡ್ಬೋದು ಅಷ್ಟೇ, ಇನ್ನು ನಾವು ತಿದ್ದಕ್ಕಾಗಲ್ಲ. ತಿದ್ದಕ್ಕವರೆಲ್ಲ ದೊಡ್ಡವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಅವ್ರು ತಿದ್ಕೋಬೇಕು. ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವರು ತಿದ್ದಬೇಕು. ನನಗೆ ನೋವಾಗಿದೆ, ನಾನು ಮಾತಾಡ್ತಾ ಇದ್ದೀನಿ. ಅದು ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಗಟ್ಟಿದ್ದಾರೆ ಹಂಗೆ ಇರಲಿ ಸರ್, ಯಾಕಂದರೆ ನೆಕ್ಸ್ಟು ಒಂದಷ್ಟು ನಿರಂತರ ಪ್ರಯತ್ನ ಆಗುತ್ತೆ ಅಂತ ಹೇಳಿದ್ರಿ. ಆಗಲಿ ಸರ್, ಆದಷ್ಟು ಬೇಗ ಅಲ್ಲಿ ತನಕ ಆದರೆ ಇಂಡಸ್ಟ್ರಿ ಒಡಕು ಅನ್ನೋದು ದೂರ ಆಗಿ ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡುವಂಥ ಸಂದರ್ಭ ಬರಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸರ್ ನೋಡಿಲ್ಲ, ಇದಿಷ್ಟು ರಮೇಶ್ ರೆಡ್ಡಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.